ಈಗ ರಾಮಾನುಜರ ವಿಶೇಷ ಕೊಡುಗೆ ಏನು ಅಂತ ಯಾವತ್ ಶೀಘ್ರ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಏನಾಯಿತು ಅಂದರೆ 2500 ಸುಮಾರು 2500 ವರ್ಷಗಳ ಹಿಂದೆ ಬುದ್ಧನು ಬಂದನು, ಮಹಾವೀರನು ಬಂದನು. ಆಗ ಅವರು ತಮ್ಮ ಮತಗಳನ್ನು ಪ್ರಚಾರ ಮಾಡಿದರು. ಆ ಪ್ರಚಾರ ಮಾಡುತ್ತಿದ್ದಾಗ ಅವರಲ್ಲಿ ಬಂದ ಕಲ್ಪನೆಗಳು ವೇದ ವಿರುದ್ಧವಾಗಿದ್ದವು ಹಲವಾರು. ಆ ವೇದ ವಿರುದ್ಧ ಕಲ್ಪನೆಗಳು 1500 ವರ್ಷಗಳ ಹಿಂದೆ ಯಾವಾಗ ನಾವು ಬೌದ್ಧರಲ್ಲಿ ಸೌತ್ರಾಂತಿಕ, ವೈಭಾಷಿಕ, ಯೋಗಾಚಾರ, ಮಾಧ್ಯಮಿಕ ಅನ್ನುವ 4 ವಿಭಾಗ ಶಾಖೆಗಳನ್ನು ನಾವು ಕಾಣುತ್ತೀವೋ ಆಗ ಇನ್ನು ಪ್ರಖರವಾದವು. ಅವುಗಳಲ್ಲಿ ಯೋಗಾಚಾರ ಬೌದ್ಧರು, ಮಾಧ್ಯಮಿಕ ಬೌದ್ಧರು ಇವರು ಏನು ತಿಳಿದ್ರು ಅಂದರೆ ಈ ವಸ್ತುತಃ ನಾವು ಕಾಣುವುದೆಲ್ಲ ಅತ್ಯಂತ ಸತ್ಯವಲ್ಲವೇ ಅಲ್ಲ, ಎಲ್ಲ ಮಿಥ್ಯವೇ. ಅದರ ಆಧಾರ ಏನು ಅಂತ ಕೇಳಿದರೆ ಶೂನ್ಯ ಅಂತ ಮಾಧ್ಯಮಿಕರು ಹೇಳ್ತಿದ್ರು. ಯೋಗಾಚಾರರು ಹೌದು ಅದು ಶೂನ್ಯ, ಆದರೆ ನಾವು ಕಾಣುವುದು ಸತ್ಯ ಅಂತ ಅಷ್ಟು ಮಾತ್ರ ವ್ಯತ್ಯಾಸ ಅವರಲ್ಲಿ. ಹೀಗೆ ಬೌದ್ಧರು ಈ ಜಗನ್ಮಿಥ್ಯಾವಾದವನ್ನು ಆವಿಷ್ಕರಿಸಿದರು. ಅದಾದ ಮೇಲೆ ನಾವು ಆಸ್ತಿಕರಲ್ಲಿ ಅದೇ ವಿಚಾರವನ್ನು ಕಾಣಲು ಪ್ರಾರಂಭಿಸುತ್ತಿದೆ. ಉದಾಹರಣೆಗೆ ಗೌಡಪಾದರು, ಶಂಕರರು, ಮಂಡನ ಮಿಶ್ರರು, ಮತ್ತು ಅಭಿನವಗುಪ್ತರು ಇವರಲ್ಲೆಲ್ಲ ಇದೇ ವಿಚಾರವನ್ನು ಬೌದ್ಧರಲ್ಲಿ ಮುಂಚೆ ಕಾಣಿದ ವಿಚಾರವನ್ನು ನಾವು ಕಾಣುತ್ತೇವೆ. ಹಾಗಾಗಿ ಇವರಲ್ಲಿ ಒಂದಷ್ಟು ಸಾಮ್ಯವನ್ನು ನಾವು ಕಾಣುತ್ತೇವೆ. ಏನೆಂದರೆ ಬೌದ್ಧರು ಹೇಳುವಂತೆ ವೇದಗಳು ಮಿಥ್ಯೆ, ಪುರಾಣಗಳು ಮಿಥ್ಯೆ, ನಾವು ಅನುಭವಿಸುವುದು ಎಲ್ಲ ಮಿಥ್ಯೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಶಂಕರಾಚಾರ್ಯರು, ಗೌಡಪಾದರು, ಇತ್ತೀಚಿನ ಶಾಂಕರರು ಅವರು ಕೂಡ ಅದೇ ಹೇಳುವುದು. ಜಗನ್ಮಿಥ್ಯ, ವೇದಗಳು ವಸ್ತುತಃ ಪಾರಮಾರ್ಥಿಕವಲ್ಲ, ಪುರಾಣಗಳು ಪಾರಮಾರ್ಥಿಕವಲ್ಲ, ಅವುಗಳು ಮಿಥ್ಯವೇ ಅಂತ ಅವರಲ್ಲಿ ಹೇಳುತ್ತಾರೆ. ಆದ್ದರಿಂದ ಆ ವಿಚಾರದಲ್ಲಿ ಬೌದ್ಧರಿಗೂ ಶಾಂಕರಿಗೂ ಒಂದು ಸಾಮ್ಯ ಉಂಟು. ಇದು ವೇದಗಳಿಗೆ ಅತ್ಯಂತ ವಿರುದ್ಧವಾದದ್ದು ಅಂತ ನಾವು ಮುಂದೆ ಕಾಣಬಹುದು. ಈಗ ಬುದ್ಧರು ಹೇಳಿದ್ದ ಮಾತ್ರಕ್ಕೆ ಅದನ್ನು ನಾವು ತಿರಸ್ಕರಿಸಬೇಕು ಅಂತ ಏನೂ ನಿಯಮ ಇಲ್ಲ. ಅವರು ಹೇಳಿದ್ದು ವೇದಕ್ಕೆ, ನಮ್ಮ ಅನುಭವಕ್ಕೆ ಅನುಕೂಲವಾದರೆ ಖಂಡಿತವಾಗಿಯೂ ನಾವು ಗ್ರಹಿಸಬಹುದು. ಆದರೆ ನಾವೇನು ನೋಡ್ತೀವಿ, ಅದು ವಿರುದ್ಧವಾಗಿದೆ ಅಂತ ಸ್ವಲ್ಪ ಮುಂಚೆ ಅತ್ಯಂತ ಸಂಕ್ಷೇಪವಾಗಿ ಹೇಳುತ್ತೇನೆ. ಆದರೆ ಮುಖ್ಯವಾಗಿ ಏನಂದರೆ ಈ ಮಾತನ್ನು ಗೌಡಪಾದರು ಉದಾಹರಣೆಗೆ ಸ್ವತಃ ತಮ್ಮ ಗೌಡಪಾದ ಕಾರಿಕೆಗಳಲ್ಲಿ ಹೇಳ್ಕೊಳ್ತಾರೆ, ಈ ನೈತದ್ ಬುದ್ಧ ಭಾಷಿತಂ ಅಂತ. ಹಾಗೆಯೇ ಆನಂದಗಿರಿ ಶಂಕರ ವಿಜಯದಲ್ಲೂ ಈ ಶಂಕರನು ಕುಮಾರಿಲ ಭಟ್ಟವನ್ನು ಕಾಣುವಾಗ ಏನಪ್ಪ ಬೌದ್ಧ ಬಂದ್ಯಾ ನೀನು ಮತ್ತೊಬ್ಬ ಅಂತ ಹೇಳಿಸ್ತಾರೆ. ಶಂಕರರು ಇಲ್ಲ, ನಾನು ಬೌದ್ಧನಲ್ಲ ಅಂತ ಹೇಳ್ತಾನೆ. ಹಾಗೆಯೇ ಮುಂದೆ ಬಂದ ಭಾಸ್ಕರರು, ರಾಮಾನುಜರು, ಮಧ್ವರು ಇವರೆಲ್ಲ ಈ ದರ್ಶನಗಳಲ್ಲಿ ಒಂದು ಸಾಮ್ಯವನ್ನು ಕಾಣುತ್ತಾರೆ. ಬೌದ್ಧ ವಿಚಾರ ಏನಿದೆ, ಈ ನಿರ್ವಿಶೇಷ ವಾದ, ನಿರ್ವಿಶೇಷ ವಸ್ತು ಏನೋ ಇದೆ ಅಂತ ಏನು ಹೇಳ್ತಾರೆ, ಅದು ಇಬ್ಬರಲ್ಲೂ ಸಮಾನವಾದದ್ದು, ಅದು ವೇದಗಳಲ್ಲಿ ಇಲ್ಲ ಅಂತ ಮುಂದೆ ಬಂದವರು ಹೇಳುತ್ತಾರೆ. ಈ ವಿಷಯದಲ್ಲಿ ನಾನು ಹೇಳಿದಂತೆ ಸ್ವಲ್ಪ ಸಮಸ್ಯೆಗಳುಂಟು. ಒಂದು ಲಾಜಿಕಲ್ ಎರರ್, ಯುಕ್ತಿ ವಿರೋಧ ಅಂತ ಏನು ಹೇಳ್ಬೋದು ಅದು ಉಂಟು. ಉದಾಹರಣೆಗೆ ನನ್ನ ಅನುಭವ, ನಿಮ್ಮ ಅನುಭವ ಏನೆಂದರೆ, ನಾವು ನಮ್ಮ ಜೀವನದಲ್ಲಿ ಯಾರು ಒಮ್ಮೆಯೂ ಒಂದು ನಿರ್ವಿಶೇಷ ವಸ್ತುವನ್ನು ಕಂಡಿದ್ದಿಲ್ಲ. ನಾನು ಒಂದು ಮುಖವನ್ನು ಕಾಣುತ್ತೇನೆ, ಒಂದು ಶಬ್ದವನ್ನು ಕೇಳುತ್ತೇನೆ, ಅದರಲ್ಲಿ ಏನೋ ಒಂದು ವಿಶೇಷ ಇದ್ದೇ ಇರುತ್ತೆ. ಧ್ವನಿಯ ವಿಶೇಷ, ಭಾಷೆಯ ವಿಶೇಷ, ಮುಖಾಕೃತಿಯ ವಿಶೇಷ, ಏನೋ ವಿಶೇಷ ಸ್ವಪ್ನದಲ್ಲೂ ಇದ್ದೇ ಇರುತ್ತೆ. ಹಾಗೆಯೇ ಸುಷುಪ್ತಿಯಲ್ಲೂ ಇದೆ ಅಂತ ನಾವು ನಿರೂಪಿಸಬಹುದು. ಅದು ಅದರಲ್ಲಿ ಗಂಭೀರವಾಗಿ ಹೋಗಲ್ಲ. ಹಾಗೆಯೇ ಈ ಅವಿದ್ಯೆ ಅನ್ನುವುದು ಒಂದು ಉಂಟು, ಅದು ಅನಾದಿಯಾಗಿದೆ. ಈ ಬ್ರಹ್ಮತತ್ವ ಅದು ಶಾಶ್ವತವಾದದ್ದು, ಅದು ನಿರ್ವಿಶೇಷವಾದದ್ದು ಅಂತ ಏನು ಹೇಳ್ತಾರೆ. ಹಾಗಾಗಿ ಒಬ್ಬರು ಕೇಳಬಹುದು ಈ ಅವಿದ್ಯೆ, ಹಾಗಾದರೆ ಈ ಅವಿದ್ಯೆ ವಿಷಯ ನಿಲ್ಲಿಸ್ತೇನೆ. ಹಾಗೆಯೇ ಈ ಬೇರೆ ದೋಷಗಳು ನಾವು ಕಾಣಬಹುದು. ಉದಾಹರಣೆಗೆ ಅವರು ಎಲ್ಲಿಂದ ಈ ವಿಚಾರವನ್ನು ಪಡಿತಾರೆ. ಪ್ರಾಚೀನವಾದ ಸಮಯದಲ್ಲಿ ಈ ವೇದಗಳಲ್ಲಿ
ಈ ರಜ್ಜು ಸರ್ಪ ನ್ಯಾಯ ಮುಂತಾದ ವಿಚಾರಗಳು ಕಂಡುಬರಲ್ಲ, ಆಮೇಲೆ ಇವರು ಪಡೆದಿತ್ತು ಅಂತ ಹೇಳುತ್ತಾರೆ. ಅದು ನಾವು ನಿಷ್ಪಕ್ಷವಾಗಿ ನೋಡೋಕ್ಕೆ ಹೋದರೆ ಅದು ಪ್ರಾಚೀನ ಉಪನಿಷತ್ತುಗಳಲ್ಲಿ ಒಂದು ಕಡೆಯೂ ಕಂಡುಬರಲ್ಲ. ಒಂದು 1500 ವರ್ಷಗಳ ಹಿಂದೆ ಕಂಡುಬರುವ ಗ್ರಂಥಗಳಲ್ಲಿ, ಬೌದ್ಧ ಮತ್ತು ಯೋಗ ಗ್ರಂಥಗಳಲ್ಲಿ ಕಂಡುಬರುತ್ತವೆ. ಹಾಗೆ ಈ ದೋಷಗಳು ಉಂಟು. ಹಾಗೆ ಮೀಮಾಂಸಾ ದೋಷಗಳು ಉಂಟು. ಒಂದೊಂದು ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಮುಂತಾದ ವಾಕ್ಯಗಳಲ್ಲಿ ಶಾಂಕರರು ಅಭಿಧಾರ್ಥವನ್ನು ತ್ಯಜಿಸಿ ಲಕ್ಷಣಾರ್ಥವನ್ನು ಆಶ್ರಯಿಸಬೇಕಾಗುತ್ತದೆ. ಹಾಗೆ ಮಾಧ್ವರು ಕೂಡ. ಅದು ಒಂದು ದೋಷ ಈ ರಾಮಾನುಜರಿಂದ ಪರಿಹರಿಸಲ್ಪಡುತ್ತದೆ. ಹೀಗೆ ಈ ದೋಷಗಳು ತತ್ವವಿಚಾರಗಳಲ್ಲಿ ಸೇರಿಕೊಂಡ್ರೆ, ಮತ್ತೊಂದು ಶಂಕರರ ವೈಷ್ಣವತ್ವವನ್ನು, ಶಂಕರರು ವಸ್ತುತಃ ಅವರು ಬರೆದ ಮುಖ್ಯವಾದ ಪ್ರಾಮಾಣಿಕವಾಗಿ ಅವರದೇ ಆದ ಗ್ರಂಥಗಳು ಅಂತ ಹೇಳಲ್ಪಡುವ ಪ್ರಸ್ಥಾನತ್ರಯ ಭಾಷೆಗಳಲ್ಲಿ ಎಲ್ಲ ಕಡೆಯೂ ವಿಷ್ಣುವನ್ನೇ ಪರಂ ಬ್ರಹ್ಮ, ಸಗುಣಂ ಬ್ರಹ್ಮ ಅಂತ ಹೇಳುತ್ತಾರೆ. ಬೇರೆ ದೇವರನ್ನು ಹೇಳುವುದಿಲ್ಲ. ಆದರೆ ಅರ್ವಾಚೀನ ಶಂಕರರು ಅದರಲ್ಲಿ ಬೇರೆ ಗ್ರಂಥಗಳನ್ನು ಅವರ ಮೇಲೆ ಹೋಲಿಸಿ ಬೇರೆ ವಿಚಾರವನ್ನು ಮುಂದಿಡುವುದು ಉಂಟು. ಈ ಎಲ್ಲ ವಿಚಾರಗಳಿಗೂ ನಮ್ಮ ರಾಮಾನುಜರು ಈ ದೋಷಗಳನ್ನು ಎತ್ತಿ ತೋರಿಸುತ್ತಾರೆ. ಆದ್ದರಿಂದ ನಾನು ಮುಂಚೆ ಪ್ರಾರಂಭದಲ್ಲಿ ಹೇಳಿದ ಶ್ಲೋಕವು ಏನೆಂದರೆ, ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಹ ಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಧ್ವರಮಶೀಷಮತ್. ಈ ರೀತಿಯ ಬೌದ್ಧ ವಿಚಾರಗಳ ವೇದಕ್ಕೆ ಹೊಂದದ, ಸ್ಮೃತಿಗೆ ಹೊಂದದ, ಸೂತ್ರಕ್ಕೆ ಹೊಂದದ ವಿಚಾರಗಳನ್ನು ವೇದ ಸ್ಮೃತಿ ಸೂತ್ರಗಳ ಮೇಲೆ ಹೋರಿಸಲ್ಪಟ್ಟಿದ್ದನ್ನು ಕಂಡು ಅವರು ಚಿಕಿತ್ಸೆ ಮಾಡಿದರು ಅಂತ ನಾವು ಹೇಳಬಹುದು. ಹಾಗೆ ಇಲ್ಲಿ ಮತ್ತೊಮ್ಮೆ ನಾನು 3 ಆಚಾರ್ಯರಿಗೂ ನಮಸ್ಕಾರವನ್ನು ಸಲ್ಲಿಸಿ, ಅವರಲ್ಲಿ ಕಂಡುಬರುವ ಸತ್ಯದ ಜಿಜ್ಞಾಸೆ ನಾವು ಅನುಕರಿಸಬೇಕು, ನಿಷ್ಪಕ್ಷಪಾತವಾಗಿ ಸತ್ಯವನ್ನು ಕಾಣಲು ಪ್ರಯತ್ನ ಮಾಡಬೇಕು, ಮತ್ತು ನಮ್ಮ ಅಭಿಮಾನವನ್ನು ಬಿಟ್ಟು ಸತ್ಯವನ್ನು ನಾವು ಕಾಂಕ್ಷಿಸಬೇಕು ಅಂತ ಹೇಳ್ತಾ, ಮತ್ತೆ ನನಗೆ ಈ ಅವಕಾಶವನ್ನು ಕೊಟ್ಟ ಎಲ್ಲ ಹಿರಿಯರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ ವಿಳಂಬಕ್ಕೆ ಕ್ಷಮೆಯನ್ನು ಕೋರುತ್ತೇನೆ.